ಓಕೆನಾ? ಕಾಫಿ. ಇರ್ಬೋದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಡ್ರೆಸ್ನ ತೋರಿಸ್ತಾ ಇದ್ದೀನಿ. ಈ ನನ್ನ ಒಂದು ಔಟ್ಫಿಟ್ ಬಂದು ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿರೋದು. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಊರಿಗೆ ಹೋಗೋದಕ್ಕೆ ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಜರ್ನಿ ಮಾಡೋದಕ್ಕಂತೂ ತುಂಬಾ ಕಂಫರ್ಟಬಲ್ ಆಗಿದೆ. ಪ್ರೆಗ್ನೆನ್ಸಿ ಇರೋರಿಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಈ ಡ್ರೆಸ್ ಬೇಕಿದ್ದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ಅಥವಾ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಬಂದು ಕೂಡ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ DM ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಟ್ರೆಡಿಷ್ನಲ್ ಲುಕ್ ಅಂತಲೇ ಹೇಳ್ಬೋದು. ಇದಕ್ಕೆ ವೇಲ್ ಮತ್ತು ಟಾಪ್ ಪ್ಯಾಂಟ್ ಜೊತೆ ಬಂದಿದೆ. ಇದು ಎಷ್ಟು ಚೆನ್ನಾಗಿದೆ. ಪ್ಯಾಂಟು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಈ ಒಂದು ಡ್ರೆಸ್ಸು. ಇನ್ನೇನು ಮನೆಯಿಂದ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ನಂಗೆ ಕಾಣಿಸಿದ್ದೇನೆ ಜಿಲೇಬಿ. ಸೊ ನಂಗೆ ಜಿಲೇಬಿ ಸಿಕ್ಕಾಪಟ್ಟೆ ಇಷ್ಟ. ಹಂಗಾಗಿ ನಾನು ಜಿಲೇಬಿ ತೊಗೊಂಡು ನನ್ನ ಬೇಬಿ ಹತ್ರ ಕೊಡಿಸ್ಕೊಂಡು ತಿಂತಾಯಿದ್ದೀನಿ. ಜಿಲೇಬಿ ತಿಂದು ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಅಕ್ಕರ ಮನೆಗೆ ಹೋಗಿದ್ವಿ. ಸೊ ಅವ್ರ ಮನೆಯಿಂದ ಇವಾಗ ಮಾರ್ನಿಂಗ್ ಫ್ರೆಶಪ್ ಆಗಿ, ಟ್ರೈನ್ ಕೂಡ ನಮಗೆ ಮಾರ್ನಿಂಗ್ ಬೇಗನೆ ಇತ್ತು 8 o'clockಗೆ. ಸೊ ಈಗ ನಾವು ಟ್ರೈನಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಒಂದು ಬೇಬಿ ಊರಿಗೆ ಹೋಗ್ತಾ ಇದ್ದೀವಿ, ಚನ್ನಗಿರಿಗೆ. ಸೊ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಈ ಒಂದು ಡ್ರೆಸ್ ಕೂಡ ನಾನೀಗ ವೇರ್ ಮಾಡಿರೋದನ್ನ ನಾನು ಮೀಶೋಯಿಂದ ಬೈ ಮಾಡಿದ್ದೆ. ಇದನ್ನು ಕೂಡ ಯಾರಾದರೂ ಬೇಕಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನೋಡ್ತಾ ಇರ್ಬೋದು, ಹಳ್ಳಿ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಒಂಥರ ಏನೋ ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಗ್ರೀನರಿ ಆಗಿರ್ಬೋದು, ತೋಟಗಳು ಆಗಿರ್ಬೋದು, ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂತ ಹೇಳಿದ್ರೆ ನಮ್ಮ ಮನೆಯೂ ಕೂಡ ಒಂದು ತೋಟದಲ್ಲೇ ಇರೋದು. ಸೊ ಹಂಗಾಗಿ ಅದನ್ನು ನಾನು ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಮನೆ ಹತ್ರ ಯಾವ ರೀತಿ ನೇಚರ್ ಇದೆ, ಏನು ಎತ್ತ ಅಂತ ಹೇಳಿ. ಸೊ ನೆಕ್ಸ್ಟ್ ನಾವಿಲ್ಲಿ ಬಂದು ಟ್ರೈನ್ನ ಇಳಿದಿದ್ದೆ ಅಜ್ಜಂಪುರದಲ್ಲಿ ಟ್ರೈನ್ ಇಳಿದ ಮೇಲೆ ನಾವು ಬಸ್ಸಿಗೆ ಬಂದ್ವಿ. ಇಲ್ಲಿ ಮನೆಗೆ ಬಂದ ತಕ್ಷಣ ನಂಗೆ ಹಶ್ವಾಗಿತ್ತು ಅಂತ ಒಂದು ಫ್ರೂಟ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡ್ತಾ ಇದ್ಬೋದು ನೀವು, ಮನೆ ಹತ್ರನೇ ಇದ್ದೀವಿ ಇವಾಗ. ಆಲ್ರೆಡಿ ಎಷ್ಟು ಗ್ರೀನರಿ ಆಗಿದೆ, ಆಮೇಲೆ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಸಿಕ್ಕಾಪಟ್ಟನೆ ಪೀಸ್ಫುಲ್ ಆಗಿದೆ ಇಲ್ಲಿ ಮನೆ ಹತ್ರ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಮೆಣಸಿನ ಗಿಡ, ಅಡಿಕೆ ಗಿಡ, ಬಾಳೆ ಗಿಡ, ಪಪಾಯ ಎಲ್ಲ ಕೂಡ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಹಾಕ್ಕೊಂಡು ಬೆಳೆಸ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಎಲ್ಲ ನೋಡಿ ನಮಗೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಯಿತು. ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು. ಇದಂತೂ ಬೆಂಡೆ ಗಿಡ ನೋಡಿ ನಾನು ಇವಾಗ ತೋರಿಸ್ತಾ ಇರೋದು. ಇದು ಬಂದು ಮರದ ಥರನೇ ಆಗಿದ್ದಾವೆ ಬೆಂಡೆ ಗಿಡ ಎಲ್ಲ ಇಲ್ಲಿ. ಇದು ಬೆಂಡೆ ಗಿಡ ನೋಡ್ತಾ ಇರ್ಬೋದು ಎಷ್ಟು ಹೈಟಾಗಿ ಬೆಳೆದಿದ್ದಾವೆ ಅಂತ ಹೇಳಿ. ಮನೆ ಬಂದು ಇದು ಊರು ಹೊರಗೆ ಇರೋದ್ರಿಂದ ಅಂಥ ಗಲಾಟೆನೂ ಕೂಡ ಇಲ್ಲಿ ಏನೂ ಇಲ್ಲ, ಏನು ಡಿಸ್ಟರ್ಬೆನ್ಸು ಇಲ್ಲ. ಬಟ್ ಮನೆ ಪಕ್ಕದಲ್ಲೇ ಒಂದು ಹೈವೇ ಇರೋದ್ರಿಂದ ಸ್ವಲ್ಪ ಸೌಂಡ್ ಆಗುತ್ತೆ ವೆಹಿಕಲ್ಸ್ದು. ಭದ್ರಾವತಿಗೆ ಹೋಗೋ ರೂಟ್ ಇದು, ಶಿವಮೊಗ್ಗ ಮತ್ತು ಭದ್ರಾವತಿಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಕೂಡ ತೋಟ ಮತ್ತು ಹಸಿರು ಬಿಟ್ಟರೆ ಏನೂ ಕಾಣಿಸ್ತಾ ಇಲ್ಲ. ಇದು ಬಂದು ಮನೆ ಪಕ್ಕದಲ್ಲೇ ಕುರಿಗಳನ್ನ ಆಚೆ ಬಿಡೋದಕ್ಕೋಸ್ಕರ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಇದ್ರ ಪಕ್ಕದಲ್ಲೇ ಒಂದು ಶೆಡ್ ಕೂಡ ಮಾಡಿದ್ದಾರೆ. ನೋಡಿ ಇಲ್ಲಿ ತೋಟ ನಾನು ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಬಿಟ್ಟಿದೆ, ಹಸಿಮೆಣ್ಸಿನ್ಕಾಯಿ ಬಿಟ್ಟಿದೆ. ನಮ್ಮ ಅತ್ತೆನೂ ಕೂಡ ಇಲ್ಲೇ ಹೊಲದ ಪಕ್ಕದಲ್ಲೇ ಸಪ್ಪೆ ಹಾಕಿದ್ದಾರೆ. ಹಂಗಾಗಿ ಸೊ ಹಸುಗಳಿಗೆ ಹುಲ್ಲನ್ನ ಅವರು ಇಲ್ಲಿಂದನೇ ಕೊಯ್ಕೊಂಡು ಬರ್ತಾ ಇದ್ದಾರೆ. ಬದನೆಕಾಯಿ ಎಲ್ಲ ಒಂಥರ ನಮಗೆ ಖುಷಿ ಅನ್ನಿಸ್ತು ನೋಡಿ. ಮನೆ ಪಕ್ಕದಲ್ಲೇ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಗಿಡಗಳು ಅಂತ ಹೇಳಿ. ಸೊ ಇದೇ ನೋಡಿ ಮನೆ ನಾವು ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ಬಂದು ಇದೇನೇ ನನ್ನ ಹಸ್ಬೆಂಡ್ ಮನೆ. ಅವ್ರ ಆಚೆ ಇದೆ ಈ ಮನೆ ಬಂದು. ಇಂಥ ಲೈಫ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಇಲ್ಲಿ ಹಳ್ಳಿ ವಾತಾವರಣ. ಏನಂದರೆ ಊರು ಹೊರಗಡೆ ಮನೆ ಇದ್ದರೆ ಚೆಂದ. ಈಗ ಮನೆ ಪಕ್ಕದಲ್ಲಿ ನಾನು ಶೆಡ್ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ ಒಳಗಡೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪುಟಾಣಿ ಕರು ಇದೆ. ಇದು ಬಂದು 15 ದಿನ ಆಗಿತ್ತು ನಾವು ಊರಿಗೆ ಹೋದಾಗ ಮರಿ ಹಾಕಿ. ಒಂದು 15 days ಅಷ್ಟೇ ಆಗಿದ್ದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಇನ್ನು ಎಷ್ಟು ಚಿಕ್ಕ ಕರು ಇದು ಅಂತ ಹೇಳಿ. ಇದು ಬಂದು ಓರಿಕರು, ಇದು ಅಂದರೆ ಗಂಡು. ಅದು ಇದನ್ನು ವಾಚ್ ಮಾಡೋದಕ್ಕೆ ಕಾಯೋದಕ್ಕೆ ಒಳಗಡೆ ರಾಮ ಕೂತಿದ್ದಾನೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ಒಂದು ಕೊಟ್ಟಿಗೆ ಮನೆ ಥರ ಮಾಡಿರೋದು ಶೆಡ್ಡು. ಮುಂಚೆ ಕುರಿ ಜಾಸ್ತಿ ಇತ್ತು ಅಂತೇಳಿ ಮಾಡಿರೋದು. ಇವಾಗ ಕುರಿಗಳು ಕಡಿಮೆ ಇರೋದ್ರಿಂದ ಇಲ್ಲಿ ಹಸು ಮತ್ತು ಕಟ್ಟೋದಕ್ಕೆ, ಈ ಕಡೆ ಹಸು ಕರು ಕಟ್ಟೋದಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲ ಆಚೆ ಬಂದರೆ 2 ಕೋಳಿಗಳು ಓಡಾಡ್ತಾ ಇದ್ದಾವೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಈ ಮನೆಯಲ್ಲಂತೂ ಏನಿಲ್ಲ ಅನ್ನೋಂಗಿಲ್ಲ. ಕೋಳಿ, ಬೆಕ್ಕು, ನಾಯಿ, ದನ, ಕರು ಎಲ್ಲ ಇದ್ದಾವೆ.
ನೀವಿವಾಗ ನೋಡ್ತಾ ಇರ್ಬೋದು ಇವ್ರು ನಾಯಿ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಹೇಳಿ. ಈ ನಾಯಿಗಳಂತೂ ಇದ್ರಗಳ ಹೆಸರು, ಒಂದು ರಾಣಿ, ಸೆಕೆಂಡ್ ಒಂದು ಕರಿಯ, ಅದು ಬಂದು ರಾಮು ಅಂತ. ಸೊ ನಾವು ಊರಿಗೆ ಎಷ್ಟು ದಿನ ಬಿಟ್ಟು ಹೋದರೂ ಕೂಡ ಇವು ನಮ್ಮ ಐಡೆಂಟಿಫೈ ಮಾಡಿ ಒಂಚೂರು ಸೌಂಡ್ ಕೂಡ ಮಾಡೋದಿಲ್ಲ. ಅದೇ ಬೇರೆ ಯಾರಾದರೂ ಬಂದರೆ ಸಿಕ್ಕಾಪಟ್ಟೆ ಬೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾವೆ ಅಂತ ಹೇಳಿದ್ರೆ, ನಾವು ಬಂದು ಒಂದು ಸ್ವಲ್ಪ ದಿನ ಅಷ್ಟೇ ಇವುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗೋದು. ಬಟ್ ಎಷ್ಟು ಚೆನ್ನಾಗಿ ನಾವು ಬಂದ ತಕ್ಷಣ ನಾವು ರೆಸ್ಪಾನ್ಸ್ ಮಾಡ್ತೇವೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. 3 ನಾಯಿನೂ ಕೂಡ ನಮ್ಮ ಮನೆಯವ್ರು ತುಂಬ ಮಾತಾಡಿಸ್ಕೊಂಡು ಹತ್ರದಲ್ಲೇ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದಾರೆ ಬಿಸ್ಕೆಟ್ನೆಲ್ಲ. ಹಾಗೆ ಈ ನಾಯಿಗಳು ಸಿಕ್ಕಾಪಟ್ಟೆ ಶಾರ್ಪ್ ಅಂತಲೇ ಹೇಳ್ಬೋದು. ನೈಟ್ ಟೈಮಲ್ಲಿ ಮನೆಯೆಲ್ಲ ಸಿಕ್ಕಾಪಟ್ಟೆ ರೌಂಡ್ಸ್ ಆಗ್ತವೆ. ಮನೆ ಹತ್ರನೂ ಕೂಡ ಯಾರು ಬರೋದಕ್ಕೂ ಕೂಡ ಬಿಡೋದಿಲ್ಲ. ಮನೆ ಹತ್ರದಲ್ಲೇ ಎಂಟ್ರೆನ್ಸಿಗೆ ಬಾಳೆ ಗಿಡ ಹಾಕಿದ್ದಾರೆ. ನೋಡಿ ಇದು ಯಾವ ರೀತಿ ಜಗ್ಗಿದೆ ಅಂದರೆ ಗೊನೆ ಸಿಕ್ಕಾಪಟ್ಟೆ ದೊಡ್ಡ ಗೊನೆ ಬಿಟ್ಟಿತ್ತು. ಹಂಗಾಗಿ ಸೊ ನಾನು ಅದನ್ನು ನೋಡ್ತಾ ಇದ್ದೆ. ಎಷ್ಟು ತಣ್ಣ ಗಾಳಿ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಗಾಳಿ ಇತ್ತು. ಅದೇ ರೀತಿ ವಾತಾವರಣ ತುಂಬ ಕೂಲಾಗಿತ್ತು. ಸುತ್ತ ಎಲ್ಲಿ ನೋಡಿದ್ರು ಗ್ರೀನಾಗಿ ಕಾಣಿಸ್ತಾ ಇತ್ತು. ಈ ಕಡೆ ಕಬ್ಬು ಮತ್ತು ಏನೇನೋ ಸ್ವಲ್ಪ ಗಿಡಗಳನ್ನೂ ಕೂಡ ಹಾಕಿದ್ದಾರೆ ಮನೆ ಹತ್ರ. ಈಗ ಒಂದು ರೌಂಡ್ ತೋರಿಸ್ತೀನಿ ನೋಡಿ ಮನೆ ಹತ್ರ ಯಾವ ರೀತಿ ಇದೆ ಅಂತೇಳಿ. ಈ ಥರ ಈ ಮನೆ ಹೊರಗಡೆ ಒಂದು ರೋಡು ಮತ್ತು ಪಕ್ಕದಲ್ಲೇ ಇದು ಬಂದು ಭದ್ರಾವತಿ ಮತ್ತು ಶಿವಮೊಗ್ಗಕ್ಕೆ ಕನೆಕ್ಟಿವಿಟಿ ರೋಡು. ಊರು ಬಂದು ಅಲ್ಲೇ ಒಂದು ಸ್ವಲ್ಪ ದೂರ ಹೋದರೆ ಊರು ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಈ ಕಡೆ ನಾವಿರೋ ಕಡೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ತೋಟ ಮತ್ತು ಗುಡ್ಡ ಬೆಟ್ಟಗಳೇ ಕಾಣಿಸುತ್ತೆ. ಈ ಕಡೆ ಒಂದು ಮಿನಿ ಗಾರ್ಡನ್ ಥರ ಮಾಡಿದ್ದಾರೆ, ಜಾಗ ಮಾಡಿ. ಇದ್ರೊಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕೈ ತೋಟ ಥರ. ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಬೆಳೆಯೋದಕ್ಕೆ ಇಲ್ಲಿ ಸ್ವಲ್ಪ ಜಾಗ ಮಾಡಿದ್ದಾರೆ. ಹೂವಿನ ಗಿಡಗಳ್ನೂ ಕೂಡ ಹಾಕಿದ್ದಾರೆ. ನಾವು ಇದನ್ನು ಫುಲ್ ಗಾರ್ಡನಿಂಗ್ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನೋಡಿ ಇದನ್ನು ಯಾವ ರೀತಿ ನಾವು ಚೇಂಜ್ ಮಾಡಿ ಯಾವುದ್ಯಾವುದು ಹೊಸ ಗಿಡಗಳನ್ನ ಹಾಕಿದ್ವಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವರಂತೂ ರಾಮನ ಬಿಡೋಕ್ಕೆ ರೆಡಿ ಇರಲಿಲ್ಲ. ಅದ್ರ ಜೊತೆ ತುಂಬಾ ಆಟ ಆಡ್ತಾಯಿದ್ರು. ಅದು ಕೂಡ ಅವ್ರ ಜೊತೆ ಹಂಗೇ ಮಾಡ್ತಾಯಿತ್ತು. ಇಷ್ಟೇ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಮನೆ ಹತ್ರ ಇಲ್ಲಿ ಯಾವುದೇ ಥರ ಇದು ಇಲ್ಲ, ತೋಟ ಈ ಕಡೆ ಮನೆ ಅಷ್ಟೇ ಇರೋದು. ಇಲ್ಲಿ ಗ್ರೀನರಿ ನೋಡ್ಬೋದು. ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿದ್ದಾರೆ ಮನೆ ಹತ್ರ. ಇದು ನನ್ನ ಬೇಬಿ ಹಾಕಿದ ಗಿಡ. ಸೊ ಇವಾಗ ಆಲ್ರೆಡಿ ಒಂದು ಹಣ್ಣು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇದು ನೋಡ್ತಾ ಇರ್ಬೋದು. ಇವಾಗ ಡ್ರ್ಯಾಗನ್ ಫ್ರೂಟ್ ಒಂದು ಸ್ವಲ್ಪ ಕಾಯಿ ಆಗಿದೆ. ಇಲ್ಲಿಂದ ನಾವು ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ತೋಟಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ತೋಟ ಬಂದು ಇದು ಬಂದು ಮನೆ ಹತ್ರನೇ ಹಾಕಿರೋ ಗಿಡಗಳು. ಇದು ಇನ್ನೊಂದು ತೋಟ ಬಂದು ನಮ್ಮದು ಮನೆಯಿಂದ ಸ್ವಲ್ಪ ದೂರ ಹೋದರೆ ಅಲ್ಲಿದೆ ತೋಟ. ಸೊ ಇಲ್ಲಿ ಮನೆ ಮುಂದೆನೂ ನೋಡ್ತಾ ಇರ್ಬೋದು ಎಷ್ಟು ಗಿಡಗಳು ಬೆಳೆಸಿದ್ದಾರೆ ಅಂತ ಹೇಳಿ. ಇದು ಅಂತೂ ರಾಮು ಮನೆ ಹತ್ರನೇ ಇತ್ತು, ಎಲ್ಲೂ ಹೋಗ್ತಾ ಇರಲಿಲ್ಲ. ಆಟ ಆಡಿಕೊಂಡು ಮನೆ ಹತ್ರನೇ ಸೇರಿಕೊಂಡಿತ್ತು. ಇವಾಗ ನಾವು ಇನ್ನೊಂದು ತೋಟಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ಲೈಟಾಗಿ ಸ್ವಲ್ಪ ಬಿಸಿಲಿದ್ದಿದ್ದರಿಂದ ನಾನು ವೇಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮನೆ, ಅಲ್ಲಿಂದನೇ ಸ್ವಲ್ಪ ಹತ್ರ ಬಂದರೆ ಇದೇ ತೋಟ. ಇದು ನಮ್ಮ ಪಕ್ಕದ ತೋಟದಲ್ಲೇ ನೀರು ಕೂಡ ಹೋಗ್ತಾ ಇದೆ. ಇದು ನಮ್ಮ ತೋಟದಿಂದನೂ ಕೂಡ ಕಾಲುವೆ ಬಂದಿದೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ತೋಟದಲ್ಲೇ ಈ ರೀತಿ ನೀರು ಹೋಗ್ತಾ ಇರೋದು. ಇದು ಬಂದು ಈ ಲೈನಲ್ಲಿ ಎಷ್ಟು ತೋಟ ಇದ್ದಾವೆ ಆ ಲೈನಲ್ಲಿ ಫುಲ್ ನೀರು ಹೋಗ್ತಾ ಇದೆ. ಇದೇ ಥರ ಕಾಲುವೆ ತುಂಬ ಚೆನ್ನಾಗಿತ್ತು. ಹಳ್ಳದಲ್ಲಿ ನೀರು ಹೋಗ್ತಾ ಇರೋದು ನೋಡೋದಕ್ಕೆ. ಇಲ್ಲಿ ನಮ್ಮ ತೋಟದಲ್ಲಿ ನಮ್ಮ ಮನೆಯವರು ಕಾಫಿ ಗಿಡನೂ ಕೂಡ ಹಾಕಿದ್ದಾರೆ, ಒಂದು 4-5. ಎಲ್ಲಿಂದನೂ ತಂದು ಅವ್ರು ಪ್ಲಾಂಟೇಶನ್ ಮಾಡಿದ್ರಂತೆ. ಸೊ ಅದು ಇವಾಗ ಕಾಯೆಲ್ಲ ಬಿಟ್ಟಿದೆ, ಅದನ್ನು ನೋಡ್ತಾ ಇದ್ದೆ. ನಾನು ಇದೇ ಫಸ್ಟ್ ಟೈಮ್ ಕಾಫಿ ಬೀಜ ನೋಡ್ತಾ ಇರೋದು. ಸೊ ಅದು ಕಾಯಿ ಹಾಕಿಬಿಟ್ಟು ನೆಕ್ಸ್ಟ್ ಹಣ್ಣಾಗುತ್ತಂತೆ ಈ ರೀತಿ ರೆಡ್ ಕಲರು. ಯಾರು ನೋಡಿದ್ದೀರಾ ನಂಗೆ ಗೊತ್ತಿಲ್ಲ, ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾರಾದರೂ ಮುಂಚೆ ನೋಡಿದರೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ರೆಡ್ ಕಲರ್ ಆಗಿರೋದನ್ನು ತೆಗೆದು ಒಣಗಿಸಿದ್ರೆ ಅದು ಕಾಫಿ ಆಗುತ್ತಂತೆ. ಸೊ ಇದರಲ್ಲೆಲ್ಲ ಏಡಿಗಳು ಬರುತ್ತೆ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನಾನು ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೆ. ನನಗಂತೂ ಒಂದು ಏಡಿನೂ ಕೂಡ ಕಾಣಿಸ್ಲಿಲ್ಲ. ಹಾಗಾಗಿ ಸುನ್ನೆಲ್ಲ ತೋಟ ನೋಡ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಎಂಟ್ರೆನ್ಸಿಗೆ ಬಾಳೆ ಗಿಡನೇ ಹಾಕಿರೋದ್ರಿಂದ ಮನೆ ಫುಲ್ ಕವರ್ ಆಗಿದೆ ಅಂತಲೇ ಹೇಳ್ಬೋದು ರೋಡಿಗೆ.
ನೋಡ್ತಾ ಇರ್ಬೋದು ಇಲ್ಲಿ ಮನೆ ಹತ್ರನೂ ಕೂಡ ಅಷ್ಟೊಂದು ವೆಹಿಕಲ್ಸ್ ಓಡಾಡ್ತಾ ಇಲ್ಲ, ನಾವೇ ಕೂಡ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ ರೋಡಲ್ಲಿ. ಇಲ್ಲಿ ಸಂಜೆ ಟೈಮ್ ವಾಕ್ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಊರು ಬಂದು ಅಲ್ಲಿ ಕಾಣಿಸ್ತಾ ಇದೆ, ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಇಲ್ಲಿ ನಾವು ಈಗ ನೈಟ್ ಊಟಕ್ಕೆ ಬಂದು ಚಿಕನ್ ಮಾಡ್ಕೊಂಡಿದ್ದೀವಿ. ಈ ಚಿಕನ್ನ ಒಂದು ಊಟದ ಪ್ರೊಸೆಸ್ನ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಕೋಳಿನ ಯಾವ ರೀತಿ ಕಟ್ ಮಾಡಿದ್ರು ಏನು ಕತೆ ಅಂತ ಹೇಳಿ. ಊಟಕ್ಕೆ ನಾನಿಲ್ಲಿ ಚಿಕನ್ ಫ್ರೈ ಮಾಡಿ ಮುದ್ದೆ ಮಾಡಿದ್ದೆ, ಅಂದರೆ ಚಿಕನ್ ಫ್ರೈನೂ ಅಲ್ಲ ಸಾಂಬಾರು ಅಲ್ಲ, ಆ ರೀತಿ ಮಾಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆಗೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇರೋದನ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಇದನ್ನು ನೀವಂತೂ ಮಿಸ್ ಮಾಡದೆ ನೋಡಲೇಬೇಕು. ನಾವು ತಿಂದ ಚಿಕನ್ನ ಯಾವ ರೀತಿಯಾಗಿ ಇಲ್ಲಿ ಮಾಡಿದ್ರು ಪೀಸ್ ಅಂತ ಹೇಳಿ. ನೋಡ್ತಾ ಇರ್ಬೋದು ಅಕ್ಕ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿ. ಇವರಿಗಂತೂ ಫುಲ್ ಎಕ್ಸ್ಪೀರಿಯೆನ್ಸ್ ಇದ್ರಲ್ಲಿ ಕ್ಲೀನ್ ಮಾಡಿ ಕೋಳಿನೆಲ್ಲ ಕಟ್ ಮಾಡೋದು ಅಂತ ಹೇಳಿದ್ರೆ ಅಂದರೆ ಇವ್ರ ಮನೆಗೆ ಮಾಡಿ ಅಭ್ಯಾಸ ಆಗಿದೆ. ಸೊ ಅದನ್ನೇ ಇವರು ಇಲ್ಲಿ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳಿ. ನಾನಂತೂ ಇದೇ ಫಸ್ಟ್ ಟೈಮ್ ಕ್ಲೀನ್ ಮಾಡೋದೆಲ್ಲ ಮನೆಯಲ್ಲೇ ನೋಡಿದ್ದು. ಇದು ಸ್ಟಾರ್ಟಿಂಗು ಕೋಳಿ ಕತ್ತು ಕೊಯ್ದ ತಕ್ಷಣ ಅದನ್ನು ಒಂದು ಬಿಸಿನೀರಲ್ಲಿ ಅದ್ದಿ ತೆಗೆದ ತಕ್ಷಣ ಅದು ಕೋಳಿದು ಪುಕ್ಕ ಅದೆಲ್ಲ ಏನಿರುತ್ತೆ ಅದನ್ನೆಲ್ಲ ಇವರೇ ಕೂಡ ತೆಗೆದ್ರು. ಎಷ್ಟು ಈಸಿಯಾಗಿ ಕ್ಲೀನ್ ಮಾಡಿದ್ರು ಅಂದರೆ ಒಂದು 10 to 15 ಮಿನಿಟ್ಸಲ್ಲೇ ಕೋಳಿ ಎಲ್ಲ ಪೀಸಾಗಿ ರೆಡಿ ಆಯಿತು. ಅದು ರೆಡಿಯಾಗಿದ್ದ ತಡ ನಾನು ಕೂಡ ಸಾಂಬಾರು ಮಾಡಿ ಊಟನ ಸ್ಟಾರ್ಟ್ ಮಾಡಿದ್ವಿ. ಅದಾದ ನೆಕ್ಸ್ಟ್ ಡೇ ಅವ್ರ ಮನೆಗೆ ನಾವು ಮತ್ತೆ ಚಿಕನ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕರಿಯ ನೋಡ್ತಾ ಇರ್ಬೋದು, ನಾವು ಬೈಕಲ್ಲಿ ಹೋಗ್ತಿದ್ರೆ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಹಿಂದಿಂದೇ ಬರ್ತಾ ಇದ್ದಾನೆ. ಇದಾಗಿ ನೆಕ್ಸ್ಟ್ ನಾವು ಇವ್ರ ಮನೆಗೆ ಬಂದ್ವಿ. ಇವ್ರ ಮನೇಲಿ ಇವತ್ತು ಚಿಕನ್ ಮತ್ತು ಚಿಕನ್ ಸಾಂಬಾರು ಫ್ರೈ ಮುದ್ದೆ ಮಾಡಿದರು. ಇವ್ರ ಮನೇಲಿ ಇವತ್ತಿನ ಊಟನ ನಾವು ಮಾಡ್ತಾ ಇದ್ದೀವಿ. ಇವ್ರ ಮನೆಯಲ್ಲೂ ಕೂಡ ಒಂದು ಬೆಕ್ಸ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ಊಟ ಮಾಡುವಾಗ ಅದು ಯಾವ ರೀತಿ ಕೂತ್ಕೊಂಡು ಮ್ಯಾವ್ ಮಾಡ್ತಾಯಿತ್ತು ಅಂತ. ಈ ರೀತಿಯಾಗಿ ನನ್ನ ಊರಿನಲ್ಲಿ ಬಂದು ಈಗ ನಾನು 2 ಡೇಸ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.